ಕಾಲುಗಳಲ್ಲಿ ಉಬ್ಬಿದ ನೀಲಿಯಾದ ಡೊಂಕಾದ ಏನಾದ್ರು ನರಗಳು ನಿಮಗೆ ಕಾಣಿಸಿದ್ರೆ ನಾವು ಅವಕ್ಕೆ ವೆರಿಕೋಸ್ ವೇನ್ಸ್ ಅಂತ ಹೇಳ್ತೇವೆ. ವೆರಿಕೋಸ್ ವೇನ್ಸ್ ಯೂಶ್ವಲಿ ಯಾರು ಹೆಚ್ಚು ನಿಂತ್ಕೊಂಡು ಕೆಲಸ ಮಾಡ್ತಾರೆ ಅಥವಾ ಒಬೆಸಿಟಿ ಇರುವಂಥವ್ರು ಅವ್ರಿಗೆ ಈ ತೊಂದರೆಯನ್ನು ನಾವು ಕಾಣಬಹುದು. ವೆರಿಕೋಸ್ ವೇನ್ಸು ಇವನ್ನ ನಾವು ಆಯುರ್ವೇದದಲ್ಲಿ ಶಿರಾಜ ಗ್ರಂಥಿ ಅಂತ ಹೇಳಿದ್ದಾರೆ. ವೆರಿಕೋಸ್ ವೇನ್ಸ್ ಆಗಲಾಗದೆ ನಮ್ಗೆ ಏನು ಮಾಡಬೇಕು ಅಂತಂತ ಕೆಲವೊಂದು ಟಿಪ್ಸನ್ನು ಹೇಳ್ತಾ ಇದ್ದೀನಿ. ವೆರಿಕೋಸ್ ವೇನ್ಸ್ ಆಗ್ತಾ ಇರಬಾರ್ದು ಅಂತಂದರೆ ನಾವು ಕಂಟಿನ್ಯೂಸ್ ನಿಂತ್ಕೊಳ್ಬಾರ್ದು. ವಾಕಿಂಗು ಎಕ್ಸಸೈಸು ಆದಷ್ಟು ಮಾಡಬೇಕು. ಆಮೇಲೆ ತೂಕವನ್ನು ಕಡಿಮೆ ಮಾಡ್ಕೊಳ್ಬೇಕು. ಆಮೇಲೆ ಮಲ್ಕೊಂಡಾಗ ನಮ್ಮ ಕಾಲು ಕಡೆ ದಿಂಬನ್ನು ಇಟ್ಕೊಂಡು ಸ್ವಲ್ಪ ಎತ್ತರ ಮಾಡಿಕೊಂಡು ಮಲ್ಕೋಬೇಕು. ಆಮೇಲೆ ಮಲಗಿ ಕಾಲುಗಳನ್ನು ಎತ್ತರಿಸಿ ಸೈಕಲು ತುಳಿದ ಹಾಗೆ ನಾವು ಮಾಡಬೇಕಾಗುತ್ತೆ. ಇವು ಮುಖ್ಯವಾಗಿ ಮಾಡಬೇಕಾಗಿರುವಂಥ ಕೆಲಸಗಳು. ಮತ್ತು ಸ್ಟಾಕಿಂಗ್ಸನ್ನು ಹಾಕ್ಕೊಳ್ಬಹುದು. ಇದರ ಜೊತೆಗೆ ಆಯುರ್ವೇದದಲ್ಲಿ ನಮ್ಮಲ್ಲಿ ಅಭ್ಯಂಗ ಅದ್ರ ಜೊತೆ ಸ್ವೇದನ ಕೊಡೋದ್ರಿಂದ ಸಹ ಸ್ಥಾನಿಕ ಅಭ್ಯಂಗ ಮತ್ತು ಸ್ವೇದನ ಕೊಡೋದ್ರಿಂದ ನರಗಳಲ್ಲಿ ಎಲಾಸ್ಟಿಸಿಟಿ ಲೂಸ್ ಆಗಿರೋದು ವಾಪಸ್ಸು ಬರುತ್ತೆ. ಮತ್ತು ಜೊತೆಗೆ ಬಸ್ತಿ ಅಂತ ಚಿಕಿತ್ಸೆಗಳು ನಾವು ಮಾಡಬಹುದು. ಮತ್ತು ವೆರಿಕೋಸ್ ವೇನ್ಸಲ್ಲಿ ನಾವು ಮುಖ್ಯವಾಗಿ ಅಂತಂದರೆ ಶಿರಾವೇದನ ಅಂತ ಒಂದು ಕರ್ಮ ಮಾಡ್ತೇವೆ. ಅಂದರೆ ನಾವು ರೋಗಿ ಮತ್ತು ಕಂಡೀಷನ್ಸ್ ನೋಡ್ಕೊಂಡ್ಬಿಟ್ಟು ಶಿರಾವೇದನ ಅಂದರೆ ವೇನಪಂಕ್ಚರ್ ಅಲ್ಲಿಂದ ಬ್ಲಡ್ ತೆಗಿತೇವೆ ನಾವು ವೇನ್ಸ್ದಿಂದ. ಇದನ್ನು ಮಾಡೋದ್ರಿಂದ ಮುಂದೆ ಆಗುವಂಥ ಕಾಂಪ್ಲಿಕೇಶನ್ಸನ್ನ ನಾವು ತಡೆಗಟ್ಟಬಹುದು. ಮತ್ತು ಇದಕ್ಕೆ ಲೀಚ್ ಥೆರಪಿ ಕೂಡ ಮಾಡಬಹುದು. ಧನ್ಯವಾದಗಳು. ಕಾಲುಗಳಲ್ಲಿ ಉಬ್ಬಿದ ನೀಲಿಯಾದ ಡೊಂಕಾದ ಏನಾದ್ರು ನರಗಳು ನಿಮಗೆ ಕಾಣಿಸಿದ್ರೆ ನಾವು ಅವಕ್ಕೆ ವೆರಿಕೋಸ್ ವೇನ್ಸ್ ಅಂತ ಹೇಳ್ತೇವೆ. ವೆರಿಕೋಸ್ ವೇನ್ಸ್ ಯೂಶ್ವಲಿ ಯಾರು ಹೆಚ್ಚು ನಿಂತ್ಕೊಂಡು ಕೆಲಸ ಮಾಡ್ತಾರೆ ಅಥವಾ ಒಬೆಸಿಟಿ ಇರುವಂಥವ್ರು ಅವ್ರಿಗೆ ಈ ತೊಂದರೆಯನ್ನು ನಾವು ಕಾಣಬಹುದು. ವೆರಿಕೋಸ್ ವೇನ್ಸು ಇವನ್ನ ನಾವು ಆಯುರ್ವೇದದಲ್ಲಿ ಶಿರಾಜ ಗ್ರಂಥಿ ಅಂತ ಹೇಳಿದ್ದಾರೆ. ವೆರಿಕೋಸ್ ವೇನ್ಸ್ ಆಗಲಾಗದೆ ನಮ್ಗೆ ಏನು ಮಾಡಬೇಕು ಅಂತಂತ ಕೆಲವೊಂದು ಟಿಪ್ಸನ್ನು ಹೇಳ್ತಾ ಇದ್ದೀನಿ. ವೆರಿಕೋಸ್ ವೇನ್ಸ್ ಆಗ್ತಾ ಇರಬಾರ್ದು ಅಂತಂದರೆ ನಾವು ಕಂಟಿನ್ಯೂಸ್ ನಿಂತ್ಕೊಳ್ಬಾರ್ದು. ವಾಕಿಂಗು ಎಕ್ಸಸೈಸು ಆದಷ್ಟು ಮಾಡಬೇಕು. ಆಮೇಲೆ ತೂಕವನ್ನು ಕಡಿಮೆ ಮಾಡ್ಕೊಳ್ಬೇಕು. ಆಮೇಲೆ ಮಲ್ಕೊಂಡಾಗ ನಮ್ಮ ಕಾಲು ಕಡೆ ದಿಂಬನ್ನು ಇಟ್ಕೊಂಡು ಸ್ವಲ್ಪ ಎತ್ತರ ಮಾಡಿಕೊಂಡು ಮಲ್ಕೋಬೇಕು. ಆಮೇಲೆ ಮಲಗಿ ಕಾಲುಗಳನ್ನು ಎತ್ತರಿಸಿ ಸೈಕಲು ತುಳಿದ ಹಾಗೆ ನಾವು ಮಾಡಬೇಕಾಗುತ್ತೆ. ಇವು ಮುಖ್ಯವಾಗಿ ಮಾಡಬೇಕಾಗಿರುವಂಥ ಕೆಲಸಗಳು. ಮತ್ತು ಸ್ಟಾಕಿಂಗ್ಸನ್ನು ಹಾಕ್ಕೊಳ್ಬಹುದು. ಇದರ ಜೊತೆಗೆ ಆಯುರ್ವೇದದಲ್ಲಿ ನಮ್ಮಲ್ಲಿ ಅಭ್ಯಂಗ ಅದ್ರ ಜೊತೆ ಸ್ವೇದನ ಕೊಡೋದ್ರಿಂದ ಸಹ ಸ್ಥಾನಿಕ ಅಭ್ಯಂಗ ಮತ್ತು ಸ್ವೇದನ ಕೊಡೋದ್ರಿಂದ ನರಗಳಲ್ಲಿ ಎಲಾಸ್ಟಿಸಿಟಿ ಲೂಸ್ ಆಗಿರೋದು ವಾಪಸ್ಸು ಬರುತ್ತೆ. ಮತ್ತು ಜೊತೆಗೆ ಬಸ್ತಿ ಅಂತ ಚಿಕಿತ್ಸೆಗಳು ನಾವು ಮಾಡಬಹುದು. ಮತ್ತು ವೆರಿಕೋಸ್ ವೇನ್ಸಲ್ಲಿ ನಾವು ಮುಖ್ಯವಾಗಿ ಅಂತಂದರೆ ಶಿರಾವೇದನ ಅಂತ ಒಂದು ಕರ್ಮ ಮಾಡ್ತೇವೆ. ಅಂದರೆ ನಾವು ರೋಗಿ ಮತ್ತು ಕಂಡೀಷನ್ಸ್ ನೋಡ್ಕೊಂಡ್ಬಿಟ್ಟು ಶಿರಾವೇದನ ಅಂದರೆ ವೇನಪಂಕ್ಚರ್ ಅಲ್ಲಿಂದ ಬ್ಲಡ್ ತೆಗಿತೇವೆ ನಾವು ವೇನ್ಸ್ದಿಂದ. ಇದನ್ನು ಮಾಡೋದ್ರಿಂದ ಮುಂದೆ ಆಗುವಂಥ ಕಾಂಪ್ಲಿಕೇಶನ್ಸನ್ನ ನಾವು ತಡೆಗಟ್ಟಬಹುದು. ಮತ್ತು ಇದಕ್ಕೆ